ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ನ ಶುರು ಮಾಡೋಣ. ಸೊ ಇವತ್ತು ಏನ್ ಟಾಪಿಕ್ ಅಲ್ಲಿ ಏನ್ ಹೇಳ್ಕೊಡ್ತೀನಿ ಅಂತ ಅಂದ್ರೆ ಹೇಳ್ಕೊಡಕ್ ಬಂದಿದ್ದೀನಿ. ಇಷ್ಟು ದಿವಸ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ. ಸೊ ಇವತ್ತು ಜಸ್ಟ್ ತೋರಿಸಿ ಪ್ರೂಫ್ ಸಮೇತ ಹೇಳ್ಕೊಡಕ್ ಬಂದಿದ್ದೀನಿ. ಏನಕ್ಕಪ್ಪ ಅಂದ್ರೆ ಲಾಸ್ಟ್ 2 ಟೈಲರಿಂಗ್ ಬಗ್ಗೆ ಮನೆಯಲ್ಲೇ ಕೂತ್ಕೊಂಡು ಹೆಣ್ಮಕ್ಳು ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಅಂದ್ರೆ ಒಂದು ಸ್ಟಿಚ್ ಹಾಕಕ್ ಬಂದ್ರೆ ಸಾಕು, ಆರಾಮ್ಸಿ ನಾವು ಮನೆಯಲ್ಲೇ ಕೂತ್ಕೊಂಡು 500 ಇಂದ 600 ರೂಪಾಯಿ ಸಂಪಾದನೆ ಮಾಡ್ಬೋದು. ಹೊರಗಡೆ ಎಲ್ಲೂ ಹೋಗಿ ಕೆಲಸ ಮಾಡುವಂತ ಅವಶ್ಯಕತೆ ಇರಲ್ಲ. ಹೇಗೆಲ್ಲ ಅದನ್ನ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ 2 ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೆ. ಸೊ ಅದರಲ್ಲಿ ಒಂದು ಕಮೆಂಟ್ ಬಂದಿತ್ತು, ಮೇಡಮ್ ಯಾವ್ದಾದ್ರು ಒಂದು ಆರ್ಟಿಷನ್ ಮಾಡಿ ತೋರಿಸಿ ಸೊ ಅಂತ ಹೇಳಿ ನನಗೆ ಕಮೆಂಟ್ ಬಂದಿತ್ತು. ಸೊ ಹಾಗಾಗಿ ನಾನು ಇವತ್ತೊಂದು ಆರ್ಟಿಷನ್ ಮಾಡೋದ್ರ ಮೂಲಕ ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಏನಪ್ಪಾ ಅಂದ್ರೆ ಒಂದು ಹೊಲಿಗೆ ಹಾಕಕ್ ಬಂದ್ರೆ ಸಾಕು. ಅಂದ್ರೆ ನೀವು ಟೈಲರಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿರೋದೇನ್ ಬೇಡ, ಅಟ್ಲೀಸ್ಟ್ ಸ್ವಲ್ಪ ಹೊಲಿಗೆ ಹಾಕಕ್ ಬಂದ್ರೆ ಸಾಕು ಅಂತ ಹೇಳಿದೆ. ಅಂದ್ರೆ ಎಂತವ್ರು ಅಂದ್ರೆ ಅರ್ಧಂಬರ್ಧ ಕಲ್ತು ಟೈಲರಿಂಗ್ ನ ಕಲ್ತು ಮನೇಲಿ ಕೂತಿರೋರು, ಅಥವಾ ಟೈಲರಿಂಗ್ ಕಲ್ತು 5-6 ವರ್ಷ ಆಗಿ ಅದ್ರ ಬಗ್ಗೆ ಎಲ್ಲ ಮರ್ತ್ ಹೋಗಿ ಮನೆಯಲ್ಲೇ ಕೂತಿರೋರು, 1 ವಾರ 2 ವಾರ ಅಟೆಂಡ್ ಮಾಡಿರೋಂಥವ್ರಿಗೆ ಅಲ್ಪ ಸ್ವಲ್ಪ ಅಂತ ಒಂದಷ್ಟು ಸ್ಟಿಚ್ ಹಾಕ್ಲಿಕ್ಕೆ ಬರುತ್ತೆ. ಸೊ ಅಂತವ್ರು ಮನೆಯಲ್ಲೇ ಕೂತ್ಕೊಂಡು ಹೇಗೆ ನಾವು ಹಣ ಸಂಪಾದನೆ ಮಾಡ್ಬೋದು, ಟೈಲರಿಂಗ್ ಕೆಲಸ ಶುರು ಮಾಡ್ಲಿಕ್ಕೆ ಟೈಲರಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು ಅಂತ ಸುಮಾರು ಜನದ ಭಾವನೆ. ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೆ. ನೀವು ಎಕ್ಸ್ಪರ್ಟೇ ಆಗ್ಬೇಕಾಗಿಲ್ಲ, ಒಂದು ಚೂರ್ ಸ್ಟಿಚ್ ಹಾಕಕ್ ಬಂದ್ರೆ ಸಾಕು, ಮಿಷಿನ್ ನ ರನ್ ಮಾಡಿ ಅದಕ್ಕೆ ಥ್ರೆಡ್ ಹಾಕಿ ಸ್ಟಿಚ್ ಹಾಕಕ್ ಬಂದ್ರೆ ಸಾಕು, ನಾವು ಮನೆಯಲ್ಲೇ ಕೂತ್ಕೊಂಡು ಆಲ್ಟ್ರೇಷನ್ ನ ಮಾಡ್ಕೊಳ್ಬಹುದು, ಮಾಡಿ ಹಣ ಸಂಪಾದನೆ ಮಾಡ್ಬೋದು. ಸೊ ಅನ್ನೋದ್ರ ಬಗ್ಗೆ 2 ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೆ. ಬೇರೆ ಬೇರೆ ತರ ಕಮೆಂಟ್ಸ್ ಬಂತು, ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೆ. ಸೊ ಆ ವಿಡಿಯೋಗಳಲ್ಲಿ ಇನ್ನೊಂದು ಕಮೆಂಟ್ ಬಂತು, ಒಂದು ಮಾಡಿ ತೋರಿಸಿ ಮೇಡಮ್ ನಮ್ಗೆ ಅಂತ. ಸೊ ಹಂಗಾಗಿ ಒಂದು ಮಾಡಿ ನಾನು ನಿಮ್ಗೆ ವಿತ್ ಪ್ರೂಫ್ ಸಮೇತ ತೋರಿಸ್ಬೇಕು ಅಂತ ಈ ವಿಡಿಯೋನ ತಗೊಂಡ್ ಬಂದಿರೋದು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆದಷ್ಟು ಸಾಮಾನ್ಯ ಜನರಿಗೆ ನಾನು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ನಿಮ್ಗೆ ಎಕ್ಸ್ಪ್ಲೈನ್ ಮೂಲಕ ತೋರಿಸ್ಕೊಟ್ಬಿಡ್ತೀನಿ. ಯಾರಿಗಾದ್ರೂ ಡ್ರೆಸ್ ಬಗ್ಗೆ ಸ್ಟಿಚ್ ಹಾಕಕ್ ಗೊತ್ತಿಲ್ದಿರೋರಿಗೆ ಹೇಗಿರುತ್ತೆ, ಹೇಗೆ ಸ್ಟಿಚ್ ಮಾಡಬೇಕು, ಸೊ ವಿತ್ ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾನು ನಿಮ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಬೇಕು, ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆ, ನಾನು ಒಂದು ಸಿಂಪಲ್ ಆಗಿ ಒಂದು ಸ್ಕೆಚ್ ಹಾಕ್ತೀನಿ. ಒಂದು ರೆಡಿ ಟಾಪ್ ಹೇಗಿರುತ್ತೆ, ಸ್ಕೆಚ್ ಹಾಕಿದಾಗ ನಿಮ್ಗೆ ಸ್ಟಿಚ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ, ಓಕೆನಾ? ಸೊ ಅದ್ರ ಬಗ್ಗೆ ಒಂದು ಚೂರು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ನೋಡಿ, ನಮ್ಮ ರೆಡಿ ಟಾಪ್ ಹಾಗೆ ಜಸ್ಟ್ ನಾನು ಒಂದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರ ಈ ಸ್ಕೆಚ್ ಹಾಕ್ತಾ ಇರೋದು. ನಾನು ಯಾರು ದೊಡ್ಡ ಪೇಂಟರ್ ಅಂತೂ ಅಲ್ಲ, ಓಕೆನಾ? ರಾಂಗ್ ಬಂದ್ರೆ ತಪ್ಪು ತಿಳ್ಕೊಬೇಡಿ. ಸೊ ಈ ರೀತಿ ಬಂದಿರುತ್ತೆ. ಸೊ ಅದಾದ್ಮೇಲೆ ಈ ರೀತಿ ಬಂದಿರುತ್ತೆ. ಸೊ ಇಲ್ಲೊಂದು ನಾವು ಹಾಫ್ ಸ್ಲೀವ್ ಕೊಟ್ಬಿಡೋಣ. ಸೊ ಸೈಡ್ ಸ್ಲಿಟ್ ಡ್ರೆಸ್ ಅಂತ ಅಂದ್ರೆ ಸೈಡ್ ಅಲ್ಲಿ ಓಪನ್ ಇರುತ್ತೆ. ಸೊ ಈ ರೀತಿ ಇರುತ್ತೆ. ಸೊ ಸೆಂಟ್ರಲ್ಲಿ ಒಂದು ಯಾವ್ದಾದ್ರು ಒಂದು ಬಟನ್ ಏನಾದ್ರು ಕೊಟ್ಟಿರ್ತಾರೆ. ರೆಡಿಮೇಡ್ ಡ್ರೆಸ್ ಸಾಮಾನ್ಯ ಇಷ್ಟೇ, ಸೆಂಟರ್ ಅಲ್ಲಿ ಏನಾದ್ರು ಒಂದು ಬಟನ್ ಕೊಟ್ಟಿರ್ತಾರೆ. ಕೆಲವೊಂದು ಡ್ರೆಸ್ ಅಲ್ಲಿ ಬಟನ್ ಕೊಟ್ಟಿರಲ್ಲ. ಸೈಡ್ ಸ್ಲಿಟ್ ಓಪನ್, ಹಾಫ್ ಸ್ಲೀವ್, ಕೆಲವೊಂದ್ರಲ್ಲಿ ಹಾಫ್ ಸ್ಲೀವ್ ಇರಲ್ಲ. ಈ ರೀತಿ 3-4 ಸ್ಲೀವ್ ಇರುತ್ತೆ. ಜಸ್ಟ್ ನಾನು ಇಲ್ಲಿ ನಿಮ್ಗೊಂದು ಸ್ಲೀವ್ ತೋರ್ಸ್ಲಿಕ್ಕೋಸ್ಕರ ಹಾಫ್ ಸ್ಲೀವ್ ಸ್ಟಿಚ್ ಹಾಕಿರೋದು. ಸೊ ಈ ರೀತಿ ಹಾಫ್ ಸ್ಲೀವ್ ಇರುತ್ತೆ, ಇಲ್ಲ ಸ್ಲೀವ್ ಲೆಸ್ ಇರುತ್ತೆ. ಓಕೆ, ನಾನು ಇದನ್ನ ಸ್ಲೀವ್ ತೆಗೆದು ಬಿಡ್ತೀನಿ. ಓಕೆನಾ? ಇಷ್ಟಿರುತ್ತೆ. ಒಳಗಡೆ ಸ್ಲೀವ್ಗೆ ಅಂತ ಹಾಫ್ ಸ್ಲೀವ್ಗೆ ಅಂತ ಒಂದು 5 ಇಂಚ್ 6 ಇಂಚಿಂದು ಬಟ್ಟೆ ಅಟ್ಯಾಚ್ ಮಾಡಿ ಕೊಟ್ಟಿರ್ತಾರೆ. ಸೊ ಅಷ್ಟೇ. ಕೆಲವರು ಅದನ್ನೆಲ್ಲ ತಗೊಳ್ತಾರೆ. ಸೊ ಅವಾಗ ಅದಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ. ಕೆಲವರು ಏನಕ್ಕಪ್ಪ ಸ್ಲೀವ್ ಇಲ್ದಿರ ಕೊಡೋದು ಅಂದ್ರೆ ಕೆಲವರು ಸ್ಲೀವ್ಲೆಸ್ ಹಾಕೊಳ್ತಾರೆ. ಆಪ್ಷನ್ ಸ್ಲೀವ್ಲೆಸ್ ಹಾಕೊಳ್ಳೋರು ಹಾಕೊಳ್ಬಹುದು, ಸ್ಲೀವ್ ಬೇಕು ಅನ್ನೋರು ಅಟ್ಯಾಚ್ ಮಾಡಿಸ್ಕೊಳ್ಬಹುದು ಅಂತ. ಕೆಲವರು ಸ್ಲೀವ್ಲೆಸ್ ಹಾಕೊಳ್ಳೋರು ಹಾಗೆ ಹಾಕೊಳ್ತಾರೆ. ಸ್ಲೀವ್ಲೆಸ್ ಹಾಕೊಳ್ಳೋ ಅಂತವ್ರು ಏನ್ ಮಾಡ್ತಾರೆ, ಯಾವುದೇ ಆಗ್ಲಿ ನಮ್ ಸೈಜ್ಗೆ ತಗೊಳ್ಳೋಣ. ನಮ್ ಸೈಜ್ ಇವಾಗ ನಾನು ಎಲ್ ಸೈಜ್ದೇ ಡ್ರೆಸ್ ತಗೊಳ್ತೀನಿ ಅನ್ಕೊಳ್ಳಿ. ಬಟ್ ಎಲ್ಲಾದ್ರೂ ಒಂದ್ ಹತ್ರ ಲೂಸ್ ಇರುತ್ತೆ. ಏನಂದ್ರೆ ರೆಡಿಮೇಡ್ ಡ್ರೆಸ್ಸಸ್ ಎಲ್ಲ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಲ್ಲಿ ಮಾಡಿರ್ತಾರೆ. ಸೊ ನಮ್ ಬಾಡಿ ಫಿಟ್ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಗೆ ನಮ್ ಬಾಡಿ ಸೂಟ್ ಆಗಲ್ಲ. ಸ್ವಲ್ಪನಾದ್ರೂ ಏರುಪೇರು ಇರುತ್ತೆ, ಸ್ವಲ್ಪನಾದ್ರೂ ಲೂಸ್ ಇರುತ್ತೆ. ಪರ್ಫೆಕ್ಟ್ ಆಗಿ ಡ್ರೆಸ್ ವೇರ್ ಮಾಡ್ಬೇಕು ಅಂದಾಗ
ಏನ್ ಮಾಡ್ತಾರೆ ಅದನ್ನ ಅವರು ಟೈಲರ್ಸ್ ಹತ್ರ ತಗೊಳ್ತಾರೆ, ಅಥವಾ ನಿಮ್ ಆಲ್ಟ್ರೇಷನ್ಸ್ ಯಾರು ಮಾಡ್ತಾರೆ. ಈಗ ಟೈಲರ್ಸ್ ಹತ್ರ ತಗೊಂಡೋದ್ರೆ ಬಿಸಿ ಇರ್ತಾರೆ, ಡ್ರೆಸ್ಗಳನ್ನ ತಗೊಳ್ಳೋದೇ ಯಾವ್ದಾದ್ರು ಪಾರ್ಟಿ ಅಥವಾ ಎಲ್ಲಾದ್ರೂ ಅರ್ಜೆಂಟ್ ಹೋಗ್ಬೇಕು ಅಂದಾಗ ರೆಡಿಮೇಡ್ ಡ್ರೆಸ್ಸಸ್ ತಗೊಳ್ತಾರೆ. ಟೈಲರ್ಸ್ ಹತ್ರ ಹೋದಾಗ ಕೆಲವ್ರು ತಗೊಳಲ್ಲ, ಬಿಸಿ ಇರ್ತಾರೆ. ಕೆಲವ್ರು ತಗೊಂಡ್ರು ಇವಾಗ ಈಗ ನನ್ನನ್ನೇ ತಗೊಳ್ಳಿ, ನೀವು ನನ್ನ ಹತ್ರ ಪರ್ಮನೆಂಟ್ ಕಸ್ಟಮರ್ಸ್ ಕೊಟ್ರೆ ಮಾತ್ರ ನಾನು ತಗೊಳ್ಳೋದು. ಹೊಸದಾಗಿ ಬಂದು ಆಲ್ಟ್ರೇಷನ್ ಮಾಡ್ಕೊಡಿ ಅಂದ್ರೆ ಖಂಡಿತ ನಾನು ತಗೊಳ್ಳಲ್ಲ. ಏನಕ್ಕೆ ಅಂತಂದ್ರೆ ನನ್ನ ಹತ್ರ ಟೈಮ್ ಇರಲ್ಲ, ನನ್ಗೆ ನಂದೇ ಅದು ಪ್ರೆಷರ್ ಇರುತ್ತೆ. ಪರ್ಮನೆಂಟ್ ಕಸ್ಟಮರ್ಸ್ ನಮ್ಮ ಹತ್ರ ಬರೀ ಬ್ಲೌಸ್ ಗೌನ್ ಎಲ್ಲ ಸ್ಟಿಚ್ ಮಾಡ್ಸಕ್ ಮಾತ್ರ ಕೊಡಿ, ಆಲ್ಟ್ರೇಷನ್ಗೆ ಬೇರೆಯವ್ರ ಹತ್ರ ಹೋಗಿ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಸೊ ಇನ್ನೊಂದು ಅವ್ರು ಬೇರೆ ಕಡೆ ಹೋಗಕ್ ಆಗಲ್ಲ, ಇಷ್ಟ ಪಡಲ್ಲ. ಏನಕ್ಕಂದ್ರೆ ನಮ್ಮ ಸ್ಟಿಚಿಂಗ್ ಏನಿರುತ್ತೆ ಅದು ಅವರಿಗೆ ಸೆಟ್ ಆಗಿರುತ್ತೆ, ಬೇರೆ ಕಡೆ ಹೋದಾಗ ಅವರಿಗೆ ಅಡ್ಜಸ್ಟ್ ಆಗಲ್ಲ. ಸೊ ಆ ಕಾರಣಕ್ಕೆ ನಮ್ಮ ಹತ್ರನೇ ಕೊಡ್ತಾರೆ. ಓಕೆನಾ, ಅಂತವ್ರದ್ದು ನಾವು ಖಂಡಿತ ತಗೊಳ್ಬೇಕಾಗತ್ತೆ, ಬೇಡ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಈ ಟೈಪ್ ಅಲ್ಲಿ ತರ್ತಾರೆ. ಸೊ ಸ್ಲೀವ್ಲೆಸ್ ಹಾಕೋ ಅಂತವ್ರು ಏನ್ ಮಾಡ್ತಾರೆ, ಜಸ್ಟ್ ಫಿಟ್ಟಿಂಗ್ ಕೇಳ್ತಾರೆ. ಸೊ ಫಿಟ್ಟಿಂಗ್ ಗೆ ನಿಮ್ಗೆ ಏನ್ ಮೆಷರ್ಮೆಂಟ್ ಬೇಕು, ಫಸ್ಟ್ ಚೆಸ್ಟ್, ಓಕೆನಾ, ಅದಾದ್ಮೇಲೆ ವೇಸ್ಟ್ ರೌಂಡ್, ಅದಾದ್ಮೇಲೆ ಹಿಪ್ ರೌಂಡ್. ಸೊ ಈ 3 ಮೆಷರ್ಮೆಂಟ್ ಬೇಕು ಸ್ಲೀವ್ಲೆಸ್ ಕೇಳಿದಾಗ. ಸ್ಲೀವ್ಲೆಸ್ ಇರುತ್ತೆ ಅವ್ರದ್ದು ರೆಡಿ ಟಾಪ್, ಜಸ್ಟ್ ಫಿಟ್ಟಿಂಗ್ ಕೇಳಿದಾಗ ಈ 3 ಮೆಷರ್ಮೆಂಟ್ ಬೇಕು. ಸೊ ಈ 3 ಮೆಷರ್ಮೆಂಟ್ ನ ನೀವು ಅವ್ರ ಬಾಡಿನಲ್ಲಿ ತಗೊಳ್ಳಿ. ಅವ್ರು ಲೂಸ್ ಹಾಕ್ತಾರ, ಟೈಟ್ ಹಾಕ್ತಾರ, ಯಾವ ರೀತಿ ಹಾಕ್ತಾರೆ ಅದನ್ನ ನೀವು ಗಮನಿಸಿ ನೀವು ಅವ್ರ ಬಾಡಿನಲ್ಲಿ ಮೆಷರ್ಮೆಂಟ್ ತಗೊಳ್ಳಿ. ಅಥವಾ ಅವ್ರದ್ದು ಯಾವ್ದಾದ್ರು ರೆಡಿ ಟಾಪ್ ಅವ್ರ ಕೈಯಲ್ಲೇ ಇಟ್ಕೊಂಡ್ ಬಂದಿರ್ತಾರೆ, ಕೆಲವರು ತಂದಿಲ್ಲದಾಗ ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕಾಗತ್ತೆ. ಕೈಯಲ್ಲೇ ರೆಡಿ ಟಾಪ್ ಒಂದು ಅವ್ರಿಗೆ ಕರೆಕ್ಟ್ ಆಗಿರೋದು ತಗೊಂಡ್ಬಂದ್ರೆ ಅದರಲ್ಲಿ ನೀವು ಮೆಷರ್ ತಗೊಳ್ಬೇಕಾಗತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಅದಾದ್ಮೇಲೆ ಇಲ್ಲಿಂದ ಈ ಪಾಯಿಂಟ್ಗೆ ಈ ರೌಂಡ್ ಅವ್ರದ್ದು ಎಷ್ಟಿದೆ. ಸೊ ಅಷ್ಟು ಏನು ರೆಡಿ ಟಾಪ್ ತರ್ತಾರಲ್ಲ ಅದ್ರಲ್ಲಿ ತಗೊಳ್ಳಿ. ಇಲ್ಲ ಅವ್ರು ಏನಾದ್ರು ಬಂದಾಗ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ತಗೊಳ್ಳಿ. ಓಕೆನಾ, ಈ 3 ಮೆಷರ್ಮೆಂಟ್. ಚೆಸ್ಟ್ ಬಂದು ಈ ಪಾರ್ಟ್ ಏನ್ ಬರುತ್ತೆ ಇದು ಚೆಸ್ಟ್. ಸೊ ವೇಸ್ಟ್ ನೋಡಿ ಇಲ್ಲಿ ಇದೆಯಲ್ಲ ವೇಸ್ಟ್. ಸೊ ಅದಾದ್ಮೇಲೆ ಇದು ಹಿಪ್ ರೌಂಡ್. ಸೊ ಈ 3 ಮೆಷರ್ಮೆಂಟ್ ಬೇಕಾಗುತ್ತೆ. ಈ 3 ಮೆಷರ್ಮೆಂಟ್ ನ ನೀವು ತಗೊಂಡು ಅದಾದ್ಮೇಲೆ ನೀವು ಇಲ್ಲಿ ಮೆಷರ್ ಹಾಕ್ಬೇಕು. ಸೊ ಇವಾಗ ನಂದು ಎಷ್ಟು ಬರುತ್ತೆ, ಡ್ರೆಸ್ ಅಂತ ಆದ್ರೆ 37 ಬರುತ್ತೆ, ವೇಸ್ಟ್ ರೌಂಡ್ ಆದ್ರೆ 34, ಹಿಪ್ ರೌಂಡ್ ಆದ್ರೆ 40. ಸೊ ಇಷ್ಟು ಡಿಫ್ರೆನ್ಸ್ ಇರುತ್ತೆ. 37 ಏನಿದೆ, ಸೊ ಇದನ್ನ 2 ಭಾಗ ಮಾಡ್ಬೇಕು. ಸೊ 2 ಭಾಗ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 18.5 ಬರುತ್ತೆ. ಸೊ ಅದನ್ನ ಇಲ್ಲಿಂದ ಇಲ್ಲಿಗೆ 18.5. ಸೊ ಟೇಪ್ ಅಲ್ಲಿ ಮೆಷರ್ ಮಾಡಿದಾಗ ಎಕ್ಸ್ಟ್ರಾ ಎಷ್ಟು ಮಿಗುತ್ತೆ, 1 ಇಂಚ್ ಮಿಗುತ್ತಾ, 2 ಇಂಚ್ ಮಿಗುತ್ತಾ. ಸೊ ಇವಾಗ ನೋಡಿ ನಂದು 37, ಸಪೋಸ್ ಇಲ್ಲಿ ಏನಾದ್ರು 39 ಬಂತು ಅಂದ್ರೆ ಇನ್ನು 2 ಇಂಚ್ ಜಾಸ್ತಿ ಇರುತ್ತೆ. ಅದನ್ನ 1 ಇಂಚ್ ಈ ಕಡೆ, 1 ಇಂಚು ಈ ಕಡೆ, ಗೊತ್ತಾಯ್ತಲ್ಲ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ನಾವು ಅದನ್ನ ಮಾರ್ಕ್ ಮಾಡ್ಕೊಳ್ಬೇಕು. 2 ಇಂಚ್ ಎಕ್ಸ್ಟ್ರಾ ಬಂದ್ರೆ, 1 ಇಂಚ್ ಎಕ್ಸ್ಟ್ರಾ ಬಂದ್ರೆ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಓಕೆನಾ. ಸೊ ಇವಾಗ 1 ಇಂಚ್ ಹಾಕ್ತೀನಿ. ಸೊ ವೇಸ್ಟ್ ರೌಂಡ್ 34 ಬಂತು. ಸಪೋಸ್ ಇಲ್ಲಿ 38 ಇರುತ್ತೆ ಅನ್ಕೊಳ್ಳಿ, ಇದು ರೆಡಿ ಟಾಪ್ ಅಲ್ಲಿ 38 ಇರುತ್ತೆ, ನಮ್ಮ ಮೆಷರ್ಮೆಂಟ್ ಬಂದು 34. ಸೊ 34 ಅಲ್ಲಿ ಅರ್ಧ ಎಷ್ಟು, 17 ಇಂಚು. ಸೊ ಇಲ್ಲಿ 38 ಇದ್ರೆ 4 ಇಂಚ್ ಎಕ್ಸ್ಟ್ರಾ ಇರುತ್ತೆ. 34 ನಮಗ್ ಬೇಕಾಗಿರೋದು, ಇಲ್ಲಿ 38 ಇತ್ತು ಅಂದ್ರೆ ನಮಗೆ 4 ಇಂಚ್ ಎಕ್ಸ್ಟ್ರಾ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಈ ಕಡೆ 2 ಇಂಚ್, ಈ ಕಡೆ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಈ ತರ. ಸೊ ನೆಕ್ಸ್ಟ್ ಹಿಪ್ ರೌಂಡ್. ಈ ಏನಿದೆ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಫಿಟ್ಟಿಂಗ್ ಕೊಡಕ್ಕಾಗಲ್ಲ, ಏನಕ್ಕಂದ್ರೆ ಇಲ್ಲಿ ಫಿನಿಶ್ ಮಾಡ್ಬಿಟ್ಟು ಈ ರೀತಿ ಸೈಡ್ ಸ್ಲಿಟ್ ಓಪನ್ ಮಾಡಿರ್ತಾರೆ. ಬಟ್ ಎಷ್ಟಾಗುತ್ತೋ ಸಾಧ್ಯನೋ ಅಷ್ಟು ಕೊಡ್ಬೋದು. ಓಕೆನಾ. ಸಪೋಸ್ ಇಲ್ಲಿ ನನಗೆ 40 ಬೇಕಾಗಿರುತ್ತೆ, ಸೊ ಇಲ್ಲಿ 42 ಇರುತ್ತೆ. 1 ಇಂಚು ಮೇಲೆ ಇಲ್ಲಿ ಹಿಪ್ ಸ್ಲಿಟ್ ಓಪನ್ ಇರುತ್ತೆ, ಇಲ್ಲಿ ನಾವು ಮಾರ್ಕ್ ಹಾಕೊಳ್ಬಾರ್ದು. ಇದಕ್ಕಿಂತ 1 ಇಂಚ್ ಮೇಲೆಗಡೆ ಮಾರ್ಕ್ ಹಾಕೊಂಡು ನೋಡಿ, ಈ ತರ 3 ಮಾರ್ಕ್ ಹಾಕೊಂಡು ಇದನ್ನ ಈ ತರ ಒಂದು ಮಾರ್ಕ್ ಹಾಕೊಳ್ಳಿ, ಈ ತರ ಒಂದು ಮಾರ್ಕ್ ಹಾಕೊಳ್ಳಿ. ನೋಡಿ ಇದು ಇಲ್ಲಿಗೆ ಹೋಗ್ಬೇಕು. ಅದಾದ್ಮೇಲೆ ನೋಡಿ ಈ ರೀತಿ ಮಾರ್ಕ್ ಹಾಕಿರೋದು ಬಂದು ನೋಡಿ ಇದನ್ನ ಜಾಯಿನ್ ಆಗ್ಬೇಕು. ಸೈಡ್ ಸ್ಲಿಟ್ ಓಪನ್ ಇರೋ ಹತ್ರ ಸ್ಟಿಚ್ ಹೋಗ್ಬಾರ್ದು. ಓಕೆನಾ. ಈ ರೀತಿ ಮಾರ್ಕ್ ಹಾಕಿ ಅವ್ರ ಮೆಷರ್ಮೆಂಟ್ಗೆ ನೀವು ಸ್ಟಿಚ್ ಹಾಕಿ, ಅದಾದ್ಮೇಲೆ ಪಕ್ಕದಲ್ಲಿ ಇರುತ್ತಲ್ಲ ಜಾಗ, ಸೊ ಅಲ್ಲಿ ಇನ್ನೊಂದು ಸ್ಟಿಚ್ ಹಾಕಿ. ಏನಕ್ಕಪ್ಪ ನಾನು ಇದು ಇನ್ನೊಂದು ಸ್ಟಿಚ್ ಹಾಕಕ್ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ರೆಡಿಮೇಡ್ ಟಾಪ್ಗಳು ಏನಾಗುತ್ತೆ, ವಾಶ್ ಮಾಡ್ತಾ ಟೈಟ್ ಆಗುತ್ತೆ. ಸೊ ಆವಾಗ ನಾವಿಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ ಹಾಕಿದ್ರೆ ಏನ್ ವೇರ್ ಮಾಡ್ತಾರೆ ಅವರು ಒಂದ್ ಸ್ಟಿಚ್ ನ ರಿಮೂವ್ ಮಾಡ್ಕೊಳ್ತಾರೆ. ಸೊ ಅವಾಗ ಅವರಿಗೆ ಖುಷಿ ಆಗುತ್ತೆ. ಏನಕ್ಕಪ್ಪ ಅಂದ್ರೆ ಇನ್ನೊಂದು ಸ್ಟಿಚ್ ಹಾಕಿದರೆ ನಾವು ರಿಮೂವ್ ಮಾಡ್ಕೊಳ್ಬಹುದು. ಸಪೋಸ್ ಟೈಟ್ ಆದಾಗ ಬಿಚ್ಕೊಂಡ್ಬಿಟ್ರೆ ಪೂರ್ತಿ, ಇಲ್ಲ ಲೂಸ್ ಆಗುತ್ತೆ, ಮತ್ತೆ ಅವರು ಟೈಲರ್ ಹತ್ರ ಆ ಟಾಪ್ ಎತ್ಕೊಂಡ್ ಬರ್ಬೇಕು. ಸೊ ಈ 2 ಮಾಡ್ಕೊಂಡ್ಬಿಟ್ರೆ, 2 ಸ್ಟಿಚ್ ಹಾಕಿದ್ರೆ ಒಂದು ಟೈಟ್ ಆದ್ರೆ ಒಂದು ಬಿಚ್ಕೊಳ್ತಾರೆ. ಇಲ್ಲ ಟೈಟ್ ಆಗಲ್ಲ, ಒಳ್ಳೆ ಫ್ಯಾಬ್ರಿಕ್ ಒಳ್ಳೆ ಬ್ರಾಂಡೇ ತಗೊಂಡ್ಬಂದಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ 2 ಸ್ಟಿಚ್ ಹಾಕಿ
ನೀಟಾಗಿರುತ್ತೆ. ಅವರು ಒಳ್ಳೆ ಫ್ಯಾಬ್ರಿಕ್ ಅಂದ್ರೆ ಒಂದ್ ಯಾರಾದ್ರೂ ಯೂಸ್ ಮಾಡ್ತಾರಲ್ವಾ, ಸೊ ಈ ಸ್ಟಿಚ್ ಓಪನ್ ಆದಾಗ ಇನ್ನೊಂದು ಸ್ಟಿಚ್ ಆಬ್ವಿಯಸ್ಲಿ ಇರುತ್ತೆ. ಸೊ ಈ ರೀತಿ ಓಕೆನಾ, ಈ ರೀತಿ ಜಸ್ಟ್ ನೀವು ಸ್ಟಿಚ್ ಹಾಕೋದಷ್ಟೇ. ಇದಕ್ಕೆ ನೀವು ಎಷ್ಟು ಚಾರ್ಜ್ ಮಾಡ್ಬೋದು, 40 rupees ಓನ್ಲಿ. ಈ ಕಡೆ 2 ಸ್ಟಿಚ್ ಈ ಕಡೆ 2 ಸ್ಟಿಚ್ ಹಾಕ್ಲಿಕ್ಕೆ 40 ಇಂದ 50 rupees ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಒಂದಾಯ್ತು. ಸೊ ನೆಕ್ಸ್ಟ್ ಒಂದು ನೋಡಿ, ಇಲ್ಲಿ ಸ್ಲೀವ್ ಇರಲ್ಲ, ಸ್ಲೀವ್ಲೆಸ್ ಇರುತ್ತೆ. ಒಳಗಡೆ ಒಂದ್ ಚಿಕ್ಕದಾಗಿ ಸ್ಲೀವ್ ಕೊಟ್ಟಿರ್ತಾರೆ. ಸೊ ಅದು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ನೀವು ಇಲ್ಲಿ ಎಷ್ಟು ಚಾರ್ಜ್ ಮಾಡ್ಬೋದು, ಬರೀ ಓನ್ಲಿ ಸ್ಲೀವ್ ಅಟ್ಯಾಚ್ಗೆ 50 rupees. ಓನ್ಲಿ ಸ್ಲೀವ್ ಅಟ್ಯಾಚ್ಗೆ 50 rupees. ಫಿಟ್ಟಿಂಗ್ ಗಿಟ್ಟಿಂಗ್ ಏನು ಬೇಡ, ನಮ್ಗೆ ಒಂದು ಸ್ಲೀವ್ ಅಟ್ಯಾಚ್ ಮಾಡ್ಕೊಡಿ ಅಂತ ಅಂದಾಗ ನೀವು 50 rupees ಚಾರ್ಜ್ ಮಾಡ್ಬೋದು. ಇಷ್ಟು ನೀವು ಡ್ರೆಸ್ ಅಲ್ಲಿ ನೀವು ಆರಾಮ್ಸಿ ಮಾಡ್ಕೊಳ್ಬಹುದು. ಇನ್ನು ಕೆಲವರು ಮುಂದೆ ಹೋಗಿ ಅವ್ರ ಸೈಜ್ಗಿನ ನೆಕ್ಸ್ಟ್ ಸೈಜ್ ತಗೊಂಡಿರ್ತಾರೆ. ಈ ಲೆಂತ್ ಅನ್ನೋದು ಏನಾಗುತ್ತೆ, ಜಾಸ್ತಿ ಇರುತ್ತೆ. ಸೊ ಇದನ್ನ ಕಟ್ ಮಾಡಿ ಫೋಲ್ಡ್ ಮಾಡ್ಕೊಡಿ ಅಂತ ಅಂದಾಗ ಇದಕ್ಕೆ ಆರಾಮ್ಸಿ ನೀವು 30 rupees ಚಾರ್ಜ್ ಮಾಡ್ಬೋದು. ಗೊತ್ತಾಯ್ತಲ್ಲ. ಇವಾಗ ಒಂದು ಡ್ರೆಸ್ ಅಲ್ಲಿ ತಂದಾಗ ನಿಮ್ಗೆ, ಒಂದು ಡ್ರೆಸ್ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ, ಬರೀ ಫಿಟ್ಟಿಂಗ್ ಅಂತ ಅಂದಾಗ 40 rupees, ಓನ್ಲಿ ಸ್ಲೀವ್ ಅಟ್ಯಾಚ್ ಅಂದಾಗ 50 rupees, ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ 30 rupees ನೀವು ಚಾರ್ಜ್ ಮಾಡ್ಬೋದು. ಓವರ್ ಆಲ್ ಒಂದೇ ಡ್ರೆಸ್ ಅಲ್ಲಿ ನಿಮ್ಗೆ ಇಷ್ಟು ಕೆಲಸ ಸಿಕ್ತು ಅನ್ಕೊಳ್ಳಿ, ಸ್ಲೀವ್ ಅಟ್ಯಾಚ್, ಫಿಟ್ಟಿಂಗ್, ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು. ಎಷ್ಟಾಯ್ತು ನಿಮ್ಗೆ? 50, 40, 30, 120 rupees. ಹಾಫ್ ಅನ್ ಅವರ್ ಅಲ್ಲಿ ನೀವು ಈ ಕೆಲಸ ಮಾಡ್ಬೋದು, ಬರೀ ಅರ್ಧ ಅವರ್ ಅಲ್ಲಿ. ಓಕೆ, ಒಬ್ರು ಟಾಪ್ಗಳೆಲ್ಲ ತಗೊಳ್ಳೋರು ಒಂದು ಟಾಪ್ ತಗೊಂಡ್ ಬರ್ತಾರ, ಒಂದ್ಸರಿ ಅವ್ರ ಶಾಪಿಗೆ ಹೋದ್ರೆ 5-6 ಟಾಪ್ ತಗೊಂಡ್ ಬರ್ತಾರೆ. ಸೊ ಹೇಗೆ, ಇವಾಗ ನಾನು ನಿಮ್ಗೆ ಒಂದು ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ಡ್ರೆಸ್ ಮೇಲೆ ಮಾರ್ಕ್ ಮಾಡಿ ನಾನು ನಿಮ್ಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ, ವಿಡಿಯೋ ಇಷ್ಟ ಆದ್ರೆ ನೋಡ್ತಾ ನೋಡ್ತಾ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಾಮಾನ್ಯ ಜನರಿಗೆ. ಓಕೆನಾ. ಸೊ ಈಗ ಟಾಪ್ ಮೇಲೆ ಹೇಗೆ ನಾವು ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು, ಸೊ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ನೋಡಿ, ನನ್ಗೆ ಟೋಟಲ್ ಇದು 8 ಟಾಪ್ ಬಂದಿದ್ದು ಒಂದೇ ಸರಿ. ನನಗೆ 8 ಟಾಪ್ ಬಂದಿದ್ದು ಪರ್ಮನೆಂಟ್ ಕಸ್ಟಮರ್ ಆಗಿರೋದ್ರಿಂದ ತಗೊಂಡಿದ್ದೀನಿ. ಇಲ್ಲಾಂದ್ರೆ ನಾನು ಟೈಮ್ ಇರ್ತಿರ್ಲಿಲ್ಲ, ನಾನು ತಗೊಳ್ತಿರ್ಲಿಲ್ಲ. ಒಂದ್ ರೀಸನ್. ಇನ್ನೊಂದು, ನಿಮ್ಗೆ ಕೇಳಿದ್ರಲ್ಲ ಮಾಡಿ ತೋರಿಸಿ ಅಂತ, ಸೊ ತೋರಿಸಬಹುದು. ಅದೊಂದು ರೀಸನ್ ಇಂದ ತಗೊಂಡಿದ್ದೀನಿ. 8 ಟಾಪ್ ಬಂದಿತ್ತು, ಅದರಲ್ಲಿ 5 ಟಾಪ್ ಅವ್ರಿಗೆ ಅರ್ಜೆಂಟ್ ಅಂತ ಹೇಳಿದ್ರು, ಸೊ ಮಾಡಿ ಕೊಟ್ಟು ಕಳ್ಸಿದ್ದೀನಿ. ಇನ್ನ 3 ಟಾಪ್ ನಾನು ಉಳಿಸ್ಕೊಂಡಿದ್ದೀನಿ. ಓಕೆನಾ. ಸೊ ಇದನ್ನ ಇವಾಗ ನಾವು ಸ್ಟಿಚ್ ಮಾಡೋಣ. ಸೊ ಯಾವ ರೀತಿ ಸ್ಟಿಚ್ ಮಾಡೋದು, ಇವ್ರದ್ದು ನಾನು ಬಾಡಿ ಮೆಷರ್ಮೆಂಟ್ ತಗೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳೋದು. ಇದರಲ್ಲಿ ಜಾಸ್ತಿ ಏನು ಕೆಲಸ ಇಲ್ಲ, ಜಸ್ಟ್ ಇವರಿಗೆ ಫಿಟ್ ಮಾಡ್ಕೊಟ್ರೆ ಸಾಕು. ಇವ್ರೆ ಸ್ಲೀವ್ಲೆಸ್ ಹಾಕಲ್ಲ, ಸೊ ಹಾಗಾಗಿ ಸ್ಲೀವ್ಲೆಸ್ ಟಾಪ್ ತಗೊಂಡಿಲ್ಲ. ಫಿಟ್ ಮಾಡ್ಕೊಟ್ರೆ ಸಾಕು ಇವ್ರದ್ದು. ಮತ್ತೆ ಇವರು ಇದ್ರಲ್ಲಿ ಹೇಳಿದಾರೆ ನನಗೆ, ಜಸ್ಟ್ ಇಲ್ಲಿ ಹಾಗೆ ಇಲ್ಲಿ ಅಷ್ಟೇ. ಇಲ್ಲಿ ನನಗೆ ಸಿಂಪಲ್ ಆಗಿ ಒಂದ್ ಸ್ಟಿಚ್ ಹಾಕಿ ಜಾಸ್ತಿ ಫಿಟ್ ಎಲ್ಲ ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ನಾವು ಮೆಷರ್ ಮಾಡಿ ನೋಡೋಣ. ಮೆಷರ್ ಮಾಡಿ ಎಲ್ಲಿ ಎಲ್ಲಿ ಲೂಸ್ ಬರುತ್ತೆ, ಸೊ ಅದನ್ನ ನೋಡೋಣ. ಓಕೆ, ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು 35 ಇಂಚು. ಸೊ ಇಲ್ಲಿಂದ ಇಲ್ಲಿಗೆ 35 ಇಂಚು ಇವ್ರದಿರೋದು. ಸೊ ಟೋಟಲ್ 35, ಅದ್ರಲ್ಲಿ ಅರ್ಧ ಅಂದ್ರೆ 17.5. ಓಕೆನಾ. ಸೊ ಇವ್ರದ್ದು ಇಲ್ಲಿ ಎಷ್ಟು ಎಕ್ಸ್ಟ್ರಾ ಇದೆ, 1, 2 ನೋಡಿ, 17.5 ಇಲ್ಲಿಗೆ ಎಂಡ್ ಆಗುತ್ತೆ. ಎಷ್ಟು ಎಕ್ಸ್ಟ್ರಾ ಇದೆ ನೋಡ್ಕೊಳ್ಬೇಕಲ್ವಾ. 1, 2, 3, 4 ಇಂಚ್ ಎಕ್ಸ್ಟ್ರಾ ಇದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ 2 ಇಂಚು, ಇಲ್ಲಿಂದ ಇಲ್ಲಿ 2 ಇಂಚು. ಸೊ ಈ ರೀತಿ ಮಾರ್ಕ್ ಹಾಕೊಳ್ತೀನಿ. ಸೊ ನೆಕ್ಸ್ಟ್ ವೇಸ್ಟ್ ರೌಂಡ್. ವೇಸ್ಟ್ ರೌಂಡ್ ಬಂದು 31 ಇಂಚ್ ಇದೆ. ಸೊ ಅದರಲ್ಲಿ 32, ಅದರಲ್ಲಿ ಅರ್ಧ ಅಂದ್ರೆ 16 ಇಂಚು. ಎಕ್ಸ್ಟ್ರಾ ಎಷ್ಟಿದೆ, 1, 2, 3.5 ಇಂಚ್ ಎಕ್ಸ್ಟ್ರಾ ಇದೆ. ಸೊ 1.5 ಇಂಚ್ ಈ ಕಡೆ, 3.5 ಇದೆ ಅಂದ್ರೆ 1.25 ಇಂಚು. 1.25 ಇಂಚ್ ಈ ಕಡೆ, ಈ ಕಡೆಯಿಂದ 1.25 ಇಂಚು. ಅದಾದ್ಮೇಲೆ ಇವರು ಇಲ್ಲಿ ನನಗೇನು ಇಲ್ಲಿ ಟೈಟ್ ಬೇಡ, ಯಾಕಂದ್ರೆ ಇದು ಕರೆಕ್ಟ್ ಇದೆ. ಅವ್ರದ್ದು 40 ಇದೆ, ಇಲ್ಲಿ 21 ಇದೆ. ಸೊ 1 ಇಂಚ್ ಅಷ್ಟೇ ಎಕ್ಸ್ಟ್ರಾ. ಸೊ ಏನಾಗುತ್ತೆ, ನಾವು ಇಲ್ಲಿ ಇದೆಯಲ್ಲ ಸೈಡ್ ಸ್ಲಿಟ್ಟು, ಇದನ್ನ ಸೇರಿಸಿ ನಾವು ಕ್ಲೋಸ್ ಮಾಡಕ್ ಆಗಲ್ಲ. ಇದರಿಂದ ಮೇಲ್ಗಡೆ ನೋಡಿ, ಇಲ್ಲಿ ಇರುತ್ತಲ್ಲ, ಇಲ್ಲಿಂದ ಈ ರೀತಿ ಜಸ್ಟ್ ಒಂದ್ ಮಾರ್ಕ್ ಹಾಕಿ ಅಷ್ಟೇ. ನೋಡಿ, ಇಲ್ಲಿಂದ ಇದು ಮಾರ್ಕ್ ಅವಶ್ಯಕತೆ ಇಲ್ಲ. ನೀವು ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ಸೊ ಅಂತವ್ರು ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ತೋಳಿನ ಸುತ್ತಳತೆ ಇವ್ರದ್ದು ಬಂದು 5 ಇಂಚು. ಈ ಕಡೆ ಫೋಲ್ಡೆಡ್ ಸೈಡ್ ಇಂದ 5 ಇಂಚು. ಸೊ 5 ಇಂಚಿಗೆ ಮಾರ್ಕ್ ಹಾಕೊಂಡು ನೋಡಿ, ಇದನ್ನ ಜಸ್ಟ್
ಈ ರೀತಿ ತಗೊಂಡೋಗಿ. ಈ ಸೈಡು ಮಾರ್ಕ್ ಮಾಡ್ಕೊಂಡ್ಬಿಡಿ 5 ಇಂಚು. ಇಲ್ಲಿಗೆ ಬರುತ್ತೆ, ಒಂದು 1/2 ಇಂಚ್ ಅಷ್ಟು ಬರುತ್ತೆ. ಸೊ ಬಿಗಿನರ್ಸ್ ನೋಡಿ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಈ ಮಾರ್ಕ್ ಮೇಲೆ ಸ್ಟಿಚ್ ಹಾಕೊಂಡು ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕಿದ್ರೆ ಆಯ್ತು. ಸೊ ಇದು ಸ್ಟಿಚ್ ಹಾಕೋದು ಹೇಗೆ ತೋರಿಸ್ತೀನಿ ಬನ್ನಿ. ಏನ್ ಮಾರ್ಕ್ ಮಾಡಿದೀವಿ ಸೊ ಅದ್ರ ಪ್ರಕಾರ ಸ್ಟಿಚ್ ಹಾಕೊಳ್ಳೋದು. ಸೊ ಫಸ್ಟ್ ನಾವು ಮಾರ್ಕ್ ಹಾಕಿರೋದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ ನಾವು ಮಾರ್ಕ್ ಹಾಕಿರೋದ್ರ ಮೇಲೆ ಇಲ್ಲಿ ಒಂದು ಶೇಪ್ ಕೊಡೋದಷ್ಟೇ. ಸೊ ಅವಾಗ ಡ್ರೆಸ್ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಪಕ್ಕದಲ್ಲಿ ಒಂದು 1/2 ಇಂಚು ಗ್ಯಾಪ್ ಅಲ್ಲಿ ಇನ್ನೊಂದು ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ 2 ಸ್ಟಿಚ್ ಹಾಕೋದ್ರಿಂದ ಇನ್ ಕೇಸ್ ಅವ್ರಿಗೆ ಏನಾದ್ರು ಡ್ರೆಸ್ ಟೈಟ್ ಅನ್ಸಿದ್ರೆ ವಾಶ್ ಮಾಡ್ತಾ ಬಟ್ಟೆ ಶಿಂಕ್ ಆಗುತ್ತೆ ಕೆಲವೊಂದು ಫ್ಯಾಬ್ರಿಕ್. ಸೊ ಅವಾಗ ಟೈಟ್ ಆದ್ರೆ ಅವರು 100% ಅದನ್ನ ಬಿಚ್ಕೊಳ್ತಾರೆ. ಸೊ ಅವಾಗ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಇನ್ನೊಂದ್ ಸೈಡು ಅದೇ ತರ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಜಸ್ಟ್ ಈ ರೀತಿ ಮಾರ್ಕ್ ಮಾಡಿ ನೀವು ಸ್ಟಿಚ್ ಮಾಡಿಕೊಟ್ರೆ ಆರಾಮ್ಸಿ 40 ರೂಪಾಯಿ ಚಾರ್ಜ್ ಮಾಡ್ಬೋದು, 40 ರುಪೀಸ್. ಸೊ ಆಲ್ಟ್ರೇಷನ್ ಮಾಡೋದು ಹೇಗೆ, ಒಂದು ಆಲ್ಟ್ರೇಷನ್ ತೋರಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ನಾನು ಈ ಆಲ್ಟ್ರೇಷನ್ ತೋರಿಸಿದ್ದೀನಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ. ನಂದು ಇನ್ನೊಂದು ವಿ ಫ್ಯಾಷನ್ ಚಾನಲ್ ಇದೆ. ಸೊ ಅಲ್ಲಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಅದಕ್ಕೆ ಪೇ ಮಾಡಿ ಜಾಯಿನ್ ಆಗ್ಬೋದು. ಕಂಪ್ಲೀಟ್ ಕೋರ್ಸ್ ಬಂದು ಬೇಸಿಕ್ ಆನ್ಲೈನ್ ಕಂಪ್ಲೀಟ್ ಕೋರ್ಸ್ ಬಂದು ನಿಮಗೆ 2000 ರೂಪಾಯಿ. ಏನೇನೆಲ್ಲ ಹೇಳ್ಕೊಡ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಅಂತ ನಾನು ವಿ ಫ್ಯಾಷನ್ ಚಾನಲ್ನಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗಾದ್ರೂ ವಿಡಿಯೋ ಲಿಂಕ್ ಬೇಕಂದ್ರೆ ಏನ್ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ ವಿಡಿಯೋ ಲಿಂಕ್ ಹೇಳಿದ್ರೆ ಖಂಡಿತ ಅಲ್ಲೂ ಕೂಡ ಲಿಂಕ್ ಕಳಿಸ್ಕೊಡ್ತೀವಿ. ಸೊ ಬೇಸಿಕ್ ಒಂದು ಕಲ್ತಿದ್ರೆ ನೀವು ಆರಾಮಾಗಿ ಬರೀ ಸ್ಟಿಚ್ ಅಷ್ಟೇ ಅಲ್ಲ, ಈ ಸ್ಟಿಚ್ ಹಾಕೋದ್ರಿಂದ ಹಿಡಿದು ನಿಮ್ಗೆ ಬ್ಲೌಸ್, ಡ್ರೆಸ್, ಫ್ರಾಕ್ ಈ ತರ ಎಲ್ಲ ಕಟಿಂಗ್ ಸ್ಟಿಚಿಂಗ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಷ್ಟೇ. ಓಕೆನಾ? ಓಕೆ, ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.